ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯವರು ಬೆಣ್ಣೆ ತಗೊಂಬಂದಿದ್ರು 1 kg. ನಾವಿಲ್ಲೇ ಲೋಕಲಲ್ಲಿ ಬೆಣ್ಣೆ ತೊಗೊಂಬರೋದು. ಯಾಕಂದರೆ ಅಂಗಡಿಗಳಲ್ಲೆಲ್ಲ ತಗೊಂಬರಲ್ಲ. ಅದರಲ್ಲಿ ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ತರಲ್ಲ. ಅದು ಹೆಲ್ತಿಗೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಇದು ಬೆಣ್ಣೆ ಎಮ್ಮೆದು ಬೆಣ್ಣೆ. ಅದಕ್ಕೋಸ್ಕರನೇ ಇಲ್ಲೇ ಲೋಕಲಲ್ಲಿ ಮನೆಗಳಲ್ಲಿ ಮಾರ್ತಾರಲ್ವ, ಅವ್ರ ಹತ್ರ ಹೋಗಿ ಇಸ್ಕೊಂಬಂದಿದ್ದು. ಈ ಬೆಣ್ಣೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈ ಬೆಣ್ಣೆ ಕಾಯಿಸ್ಬೇಕಾದ್ರೆ ನಾವು ದೊಡ್ಡ ಪಾತ್ರೆನ ತೊಗೋಬೇಕು, ಸಣ್ಣದು ತಗೋಬಾರ್ದು. ಯಾಕೆಂದರೆ ಇದು ಉಕ್ಕುತ್ತೆ, ಕುದೀತಾ ಉಕ್ಕುತ್ತೆ. ಉಕ್ಕಬೇಕಾದ್ರೂ ಮತ್ತೆ ಎಲ್ಲ ಕೆಳಗೆ ಚೆಲ್ಲೋಗುತ್ತೆ ಅಂತೇಳ್ಬಿಟ್ಟು ದೊಡ್ಡ ಪಾತ್ರೆನೇ ಇಡಬೇಕು. ಗ್ಯಾಸ್ ಮೇಲಿಟ್ಟು ಸಣ್ಣ ಒಲೆಗೆ ಇಡಬೇಕು, ದೊಡ್ಡ ಒಲೆಗೆ ಇಡಬಾರ್ದು. ಇದು ಸಣ್ಣ ಎಷ್ಟು ಚೆನ್ನಾಗಿ ಕುದೀತೋ ಅಷ್ಟು ಚೆನ್ನಾಗಿ ಬೆಣ್ಣೆ ಇರುತ್ತೆ, ಮತ್ತು ಭಾಳ ದಿವಸ ಕೂಡ ಬಾಳಿಕೆ ಬರುತ್ತೆ. ಮತ್ತು ಇದು ನುಗ್ಗೆ ಸೊಪ್ಪು ಹಾಕೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಲ್ವಾ. ಇದು ನುಗ್ಗೆ ಸೊಪ್ಪು ಮತ್ತು ಇನ್ನೂ ಒಂದು ಎಲೆ ವೀಳ್ಯದೆಲೆ, ಇವೆರಡನ್ನೂ ಕಲಸಿ ಹಾಕಬೇಕು. ವೀಳ್ಯದೆಲೆ ಎಲ್ಲರೂ ಹಾಕ್ತಾರೆ, ಆದರೆ ಇದ್ರ ಸ್ಪೆಷಾಲಿಟಿ ಏನಂದರೆ ನಾವು ನುಗ್ಗೆ ಸೊಪ್ಪು ಹಾಕ್ತಾಯಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನುಗ್ಗೆ ಸೊಪ್ಪು ಹಾಕೋದ್ರಿಂದ ತುಂಬ ಒಳ್ಳೆಯದಂತ ಹೇಳ್ತಾರೆ. ನೋಡ್ರಿ ಆಗಲೇ ಅಲ್ಲೆಲ್ಲ ಬೆಣ್ಣೆ ಕರಗ್ತಾ ಬರ್ತಾ ಇದೆ. ನಾವು ಸಣ್ಣ ಒಲೆಗೆ ಇಟ್ಟಿದ್ವಿ, ದೊಡ್ಡ ಒಲೆಗೆ ಇಡಬಾರ್ದು, ಮತ್ತು ಇದು ಉಕ್ಕಿ ಬಂದುಬಿಡುತ್ತೆ. ನೋಡಿ ಆಗಲೇ ಕರಗ್ತಾನೆ ಇದೆ ಬೆಣ್ಣೆ. ಇದು ಸ್ಲೋಗಿ ಆದ್ರೇ ಬೆಣ್ಣೆ ಚೆನ್ನಾಗಿರೋದು. ಇದು ನೋಡು ಅవి ಕುದ್ದು ಅಲ್ಲಿ ಕಲರ್ ನೋಡ್ರಿ ಚೇಂಜ್ ಆಗ್ತಾನೇ ಇದೆ. ನೋಡಿ ಎಷ್ಟು ಸ್ಲೋಗಿ ಇಟ್ಟಿದ್ದೀನಿ ಅಂದರೆ ನಾನು. ಇದೆಷ್ಟು ಕುದಿದ್ರೂ ಅಷ್ಟು ಒಳ್ಳೆಯದಿರುತ್ತೆ. ಮತ್ತು ಬೆಣ್ಣೆ ತಿನ್ನೋದ್ರಿಂದ ಮಗುಗೆ ಇಡೋದ್ರಿಂದ ಮಗು ಬುದ್ಧಿಶಕ್ತಿ ಆಗಲಿ ಮೂಳೆಗಳಾಗಲಿ ಗಟ್ಟಿ ಬರುತ್ತೆ ಅಂತ ಹೇಳ್ತಾರಲ್ವ ಡಾಕ್ಟರ್ಸು. ಅದಕ್ಕೋಸ್ಕರನೇ ಬೆಣ್ಣೆ ಡೈಲಿ ಕೊಡಬೇಕು ಮಗುಗೆ. ನೋಡ್ರಿ ನಾವು ಮಜ್ಜಿಗೆಯಲ್ಲಿ ಅದ್ಬಿಟ್ಟು ವೀಳ್ಯದೆಲೆನ ಹಾಕಬೇಕು. ಹಾಕೋದ್ರಿಂದ ಅದೇನು ಹೇಳ್ತಾರೆ ದೊಡ್ಡವರು, ಒಳ್ಳೆಯದು ಚೆನ್ನಾಗಿರುತ್ತೆ ಬೆಣ್ಣೆ ಅಂತ ಹೇಳ್ಬಿಟ್ಟು. ಅದಕ್ಕೆ ವೀಳ್ಯದೆಲೆನ ಮಜ್ಜಿಗೆಯಲ್ಲಿ ಅದ್ದಿ ಹಾಕ್ತಾಯಿದ್ದೀನಿ. ಅದರಲ್ಲಿ ಇವಾಗ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ನೋಡ್ರಿ. ನುಗ್ಗೆ ಸೊಪ್ಪು ಕೂಡ ವೀಳ್ಯದೆಲೆ ಹಾಕಿದ್ಮೇಲೆ ನುಗ್ಗೆ ಸೊಪ್ಪು ಕೂಡ ಹಾಕಬೇಕು. ಅವೆರಡು ಚೆನ್ನಾಗಿ ಕುದ್ರೇ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ತುಪ್ಪದಲ್ಲಿ ಬರುತ್ತವೆ ಅಂತ ಹೇಳ್ತಾರೆ. ಮತ್ತು ಇದ್ರ ನೋಡ್ರಿ ಸ್ವಲ್ಪ ಕಲರಿಗೋಸ್ಕರ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಅದು ಕುದೀತಾ ಇದೆ. ಅದು ಎಲೆ ಎಲ್ಲ ಹೇಗಾಗುತ್ತೆ ಅಂದರೆ ಎಲ್ಲ ಕರಗಿ ಕುದ್ದು ಗಟ್ಟಿ ಆಗಿಬಿಡುತ್ತೆ. ಅವೆಲ್ಲ ಎಲೆ ಮತ್ತು ನುಗ್ಗೆ ಸೊಪ್ಪು ಹಾಕಿದ್ವಲ್ಲ, ಅವೆಲ್ಲ ಎಲೆ ಮುಟ್ಟಿದರೆ ಪುಡಿ ಆಗಬೇಕು. ಆ ಥರ ಆಗಬೇಕು. ಆ ಥರ ಆದಮೇಲೆ ನೋಡ್ರಿ ಕಲರ್ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಬಿಸಿ ಇದ್ದಾಗಲೇ ಸೋಸ್ಕೋಬೇಕು. ಬಿಸಿ ಇದ್ದಾಗಲೇ ಸೋಸ್ಕೊಂಡ್ರೇ ಅದು ತುಪ್ಪ ಎಲ್ಲನೂ ನೀಟಾಗಿ ಬರುತ್ತೆ ಪಾತ್ರೆಯಿಂದ ಅಂಥೇಳಿ ಬಿಸಿ ಇದ್ದಾಗಲೇ ಸೋಸ್ತಾ ಇದ್ದೀನಿ. ಸೋಸಿದ ಮೇಲೆ ನೋಡ್ರಿ ಹೇಗಿದೆ ನೋಡ್ರಿ ಬೆಣ್ಣೆಯಲ್ಲಿ. ನಾವು ತುಪ್ಪನ ಎಷ್ಟು ಕುದಿಸ್ತೀವೋ ಅಷ್ಟೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಕೆಂಪಗಾಗಬೇಕು, ಆ ಥರ ಕುದಿಸ್ಬೇಕು. ನೋಡ್ರಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಬೆಣ್ಣೆ ನಾವೆಷ್ಟು ಚೆನ್ನಾಗಿ ಸೋಸಿದ್ರೂ ಅದು ತುಪ್ಪ ಬರಲ್ಲ, ಅದರಲ್ಲೇ ಇರುತ್ತೆ. ನಾನಿವಾಗ ಅದರಲ್ಲಿ ಹಾಕಿದ್ದು ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ತುಪ್ಪ ಬೇಗ ಹಾಳಾಗಲ್ಲ ಅಂತೇಳಿ ಹೇಳ್ತಾರೆ. ನಮ್ಮ ಅತ್ತೆ ಅವ್ರು ಹೇಳಿದರು. ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲನ ಹಾಕಿಕ್ತಾಯಿದ್ದೀನಿ. ಅದರಲ್ಲೆಲ್ಲ ಇದಿರುತ್ತಲ್ವ ತುಪ್ಪ, ಅದಕ್ಕೋಸ್ಕರನೇ ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ದೀನಿ. ನೋಡ್ರಿ ರಾಗಿ ಹಿಟ್ಟು ಹಾಕಿ ಎಲ್ಲನೂ ಕಲಸ್ಕೊಳ್ತಾ ಇದ್ದೀನಿ. ಆ ಥರ ಕಲಸಿದ್ರೆ ಎಲ್ಲನೂ ಮಿಕ್ಸ್ ಆಗಿ ಬರುತ್ತೆ, ತುಪ್ಪ ವೇಸ್ಟ್ ಆಗಲ್ಲ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.